ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಡೈಲಿ ನೈಟ್ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಹೇಳ್ತೀನಿ, ಓಕೆನಾ. ಫಸ್ಟು ಸೆಟಫಿಲ್ ಪ್ರಾಡಕ್ಟ್ ಇದ್ದು ಫೇಸ್ ವಾಶ್ ಮಾಡ್ಕೋತಾ ಇದ್ದೀನಿ. ಸೆಟಫಿಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಫೇಸ್ ಸ್ಮೂತ್ ಆಗ್ತಾ ಇದೆ. ಫೇಸ್ ವಾಶ್ ಆದಮೇಲೆ ವೆಟ್ ವೈಪ್ಸ್ ಅಥವಾ ಡ್ರೈ ಟಿಶ್ಯೂಯಿಂದ ಫೇಸ್ನ ರಬ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಡಾಟ್ ಆ್ಯಂಡ್ ಕೀ ಪ್ರಾಡಕ್ಟ್ದು ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಟೋನರ್ ಯೂಸ್ ಮಾಡೋದ್ರಿಂದ ಕ್ಲೆನ್ಸಿಂಗ್ ಆದಮೇಲೆ ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಅಥವಾ ಇಂಪ್ಯೂರಿಟೀಸ್ ಮತ್ತು ಓಪನ್ ಪೋರ್ಸ್ ಈ ಥರ ಏನಾದರೂ ಫೇಸಲ್ಲಿದ್ದರೆ ಕಮ್ಮಿ ಆಗುತ್ತೆ ಅಂತ ನಾನು ಟೋನರ್ ಯೂಸ್ ಮಾಡ್ತಾ ಇರೋದು. ಟೋನರ್ ಹಾಕ್ಬಿಟ್ಟು ಒಂದು 2 to 3 ಮಿನಿಟ್ಸ್ ಹಾಗೆ ಫೇಸ್ನ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ಫೇಸಲ್ಲಿ ಗ್ಲೋ ಕೂಡ ಬರುತ್ತೆ. ಅದಾದಮೇಲೆ ಮುಂಚೆ ನಾನು ಮಿನಿಮಲಿಸ್ಟ್ ಪ್ರಾಡಕ್ಟಿಂದು ಫೇಸ್ ಸಿರಮ್ ಯೂಸ್ ಮಾಡ್ತಿದ್ದೆ. ಈಗ ಅದು ಕೂಡ ನಾನು ಡಾಟ್ ಆ್ಯಂಡ್ ಕೀಗೆ ಸ್ವಿಚ್ ಆಗಿದ್ದೀನಿ. ಈ ಸಿರಮ್ ಕಲರ್ ನೋಡಿ ಎಷ್ಟು ಪಿಂಕಿಶ್ ಆಗಿದೆ ಅಂತ. ಫೇಸ್ಗೆ ಅಪ್ಲೈ ಮಾಡಿಕೊಂಡು ಮತ್ತೆ ಮಸಾಜ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಇದು ಇತ್ತೀಚೆಗೆ ಡಾಟ್ ಆ್ಯಂಡ್ ಕೀ ಪ್ರಾಡಕ್ಟ್ಸ್ದು ತುಂಬ ಲೈಕ್ ಆಗ್ತಾ ಇರೋದು. ರಿಸಲ್ಟ್ ಕೂಡ ಇದ್ರದ್ದು ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಒಂದು 2 to 3 ಮಿನಿಟ್ಸ್ ಹಾಗೆ ಫೇಸ್ ಮಸಾಜ್ ಮಾಡ್ಕೋಬೇಕು. ಹೀಗೆ ನಾನು ಬಯೋಲಿನ್ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಮಾರ್ನಿಂಗಿಂದ ಲಿಪ್ಸ್ಟಿಕ್ ಹಾಕಿರ್ತೀನಿ ಅಲ್ವಾ, ಅದಕ್ಕೆ ನೈಟ್ ಮಲ್ಕೋಬೇಕಾದ್ರೆ ನಾನು ಲಿಪ್ ಬಾಮ್ ಹಾಕ್ಕೊಂಡು ಮಲ್ಕೋತೀನಿ. ಮತ್ತು ವೀಕ್ಲಿ ಒನ್ಸ್ ನಾನು ಶೀಟ್ ಮಾಸ್ಕ್ ಯೂಸ್ ಮಾಡ್ತೀನಿ. ಅದರಲ್ಲಿ ಚಾರ್ಕೋಲ್ ಅಥವಾ ರೈಸ್ ವಾಟರ್ದು ಮಾತ್ರ ಯೂಸ್ ಮಾಡೋದು. ಆಮೇಲೆ ಬೆಲ್ಲ ವಿಟಾ ಗ್ರೋ ಬ್ರೋ ಸಿರಮ್ ಯೂಸ್ ಮಾಡ್ತೀನಿ ಐಬ್ರೋಸ್ಗೆ ಮತ್ತು ಐಲ್ಯಾಶಸ್ ಗ್ರೋ ಆಗೋಕ್ಕೆ. ಇದ್ರದ್ದು ರಿಸಲ್ಟ್ ಗೊತ್ತಾಗಬೇಕು ಅಂದರೆ ಮಿನಿಮಮ್ ಅಂದರೂ 2 to 3 ಮಂತ್ಸ್ ಬೇಕಾಗುತ್ತೆ. ನಾನು ಜಸ್ಟ್ ಇನ್ನು 15 ಡೇಸಿಂದ ಯೂಸ್ ಮಾಡ್ತಾ ಇರೋದು ಈ ಪ್ರಾಡಕ್ಟ್. ಇಷ್ಟೇ ನಂದು ಡೈಲಿ ನೈಟ್ ಸ್ಕಿನ್ ಕೇರ್ ರೂಟೀನ್. ಮಾರ್ನಿಂಗ್ ಇದಕ್ಕೇ ಎಕ್ಸ್ಟ್ರಾ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಅಷ್ಟೇ ರೆಡಿ ಆಗೋಕ್ಕೆ. ಸನ್ಸ್ಕ್ರೀನ್ ಯಾವುದು ಅಂದರೆ ಡಾಟ್ ಆ್ಯಂಡ್ ಕೀ ಪ್ರಾಡಕ್ಟ್ದೇ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಡರ್ಮದು ಚೆನ್ನಾಗಿ ಬರುತ್ತೆ, ಅದು ಕೂಡ ಯೂಸ್ ಮಾಡ್ತೀನಿ. ಇರಿ ತೋರಿಸ್ತೀನಿ. ಇದೆ ನನ್ನ ಪ್ರಾಡಕ್ಟ್ ಯೂಸ್ ಮಾಡೋದು ಸನ್ಸ್ಕ್ರೀನ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.